ಇಂಜಿನಿಯರಿಂಗ್ ಮಾಡಿ ಇಷ್ಟು ವರ್ಷ ಆಗೈತೆ, ಇನ್ನ ಕೆಲಸ ಹೊಂಚ್ಕೊಳಕ್ಕಾಗಿಲ್ಲ ಇವನ್ಗೆ. ಇವನ್ ಜೊತೆಗೆ ಮುಗಿಸ್ದವ್ರಾಗ್ಲೇ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಾವ್ರೆ. ಇವನೇ ಊರೂರ್ ತಿರ್ಕೊಂಡ್ ಚೋಪರ್ಲಿ ಬೇಗ ಬಾರಲ್ಲ. ಹೋಗ್ಲಿ ಕೋರ್ಸ್ ಗಿರ್ಸ್ ಏನಾದ್ರು ಮಾಡೋಣ, ಮನೆಗಿರ್ಬೇಕಾದ್ರೆ ಏನನ್ನ ಕಲ್ತ್ಕೊಳ್ಳೋಣ, ನೆಕ್ಸ್ಟ್ ಇಂಟರ್ವ್ಯೂಗ್ ಹೋದ್ರೆ ಏನನ್ನ ಹೆಲ್ಪ್ ಆಗ್ತದೆ ಅನ್ನೋದೇನ ಆಯ್ತಾ ಇವನ್ಗೆ? ಬರೀ ಇಂಟರ್ವ್ಯೂಗ್ ಹೋಗೋದು, ಆಗ್ದಂಗ್ ಮನೆಗ್ ಬಂದ್ ಕುತ್ಕೊಳ್ಳೋದು, ಊರೂರ್ ತಿರ್ಗೋದು, ಇಂಟರ್ವ್ಯೂಗ್ ಹೋಗೋದು, ಮನೆಗ್ ಬಂದ್ ಕುತ್ಕೊಳ್ಳೋದು. ನಿಂಗ್ ಈಗ ಅರ್ಥ ಆಗಲ್ಲ, ಇನ್ನೊಂದ್ ಸ್ವಲ್ಪ ದಿನ ಎಲ್ಲಾರು ಕೇಳಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಎಲ್ಲಿಗ್ ಹೋಗ್ತಿದ್ಯಪ್ಪ, ಏನ್ ಕೆಲ್ಸ ಮಾಡ್ತಿದ್ಯಪ್ಪ ಅಂತ, ಅವಾಗ ಕತ್ತಿಗ್ ಯಾಕಮ್ಮ ನನ್ಗೇನ್ ಕೆಲಸ ಸಿಕ್ಕಿದ್ರು ನಾನೇ ಹೋಗ್ದಂಗ್ ಕೂತಿದ್ದ, ಸಿಕ್ಕಿಲ್ಲ ನಾನೇ ಮಾಡಿದೆ. ಮತ್ತೆ ಅಷ್ಟ್ ಇಂಟರ್ವ್ಯೂಗ್ ಹೋದ್ರು ಯಾಕೆ ಕೆಲ್ಸ ಸಿಗ್ತಾ ಇಲ್ಲ? ಇಂಟರ್ವ್ಯೂ ಅಂದ್ರೆ ಇವ್ ಕೊಡ್ತಾನ ಕೆಲ್ಸನ. ಈಗ ಎಲ್ಗ್ ಹೋಗ್ತಾ ಇದ್ಯಾ? 5 ನಿಮಿಷ ತಾಳ ಬಂದೆ. ಅಪ್ಪ ಟೆರೆಸಿಂದ ಬಟ್ಟೆ ತಗೊಂಡ್ಬರ್ತೀನಿ. ಲೇ ಬರ್ತೀಯ ಅಲ್ವಾ? ಲೇ ಬಂದೆ ತಾಳ. ಒಳ್ಳೆನಾ? ಸರಿ. ಲೋ ಹೊಟ್ಟೆಗೆ ಏನ್ ತಿಂತೀರ ನೀವೆಲ್ಲ? ಲೇ ಯಾಕೋ ಬರೋದೇ ಲೇಟು, ಅದ್ರಲ್ಲ ಹುಡುಗಿ ಜೊತೆ ಆಟಗಳು. ಥೂ ಹೋಗಪ್ಪ, ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕು. ಲೇ ನಮ್ ಹುಡುಗಿ ಅವ್ರೆ ನಾವ್ ಮಾಡ್ತೀವಿ, ನಿಮ್ಗೆ ಎಲ್ಲ ಉರಿ. ನಿನ್ಗೆ ಇವಾಗ ಅರ್ಥ ಆಗಲ್ಲ ಕಣೋ, ಅವ್ರ ಅಪ್ಪನ ಕೈಲಿ ಒಂದಿನ ಸಿಗಾಕಂತಿಯಲ್ಲ ಅವಾಗ ಅರ್ಥ ಆಗುತ್ತೆ ನಿನ್ಗೆ. ಲೇ ಅದೊಂದೇ ಅಲ್ವಾ? ಲೇ ಅದೇನಂದಿ ಬಾರೋ, ಇನ್ನು ದೊಡ್ಡ ತೋರಿಸ್ತೀನಿ. ಲೇ ಏನಪ್ಪ ನೀವು ಸಮಾಚಾರ? ಓ ಏನಪ್ಪ ಸ್ವಾಮಿ, ಏನಪ್ಪ ಇವರಾದ್ರೆ ಎಲ್ಲಿ ನೀವು ಆಸ್ಥಾನ ಮಹಾರಾಜ ಕಾಣಿಸ್ತಾನೆ ಇಲ್ಲ. ಮನೇಲಿ ಅವನು ಹೋಗಲ್ ಮೇಲೆ ದನ ತಿಂದು ಬಿದ್ಕೊಂಡವನು. ಎಷ್ಟು ಸರಿ ನಾವು ಬರೀತಾರ ಕ್ಯಾಟ್ನ? ಮುಂದಿನ ಸರಿ ಸೇರಿದ್ರೆ 3ನೇ ಸರಿ. ಅವನಿಂದ ಈ ಸಲಿನೇ ಬರ್ತಿಲ್ಲ, ಮತ್ತೆ ಮುಂದಿನ ಸಲ ಬರೀತಾನೆ ಅಂತ ಹಿಂಗೆ ಹೇಳ್ತಿದ್ಯಾ? ಗೊತ್ತಾಗುತ್ತೆ ಬಾ. ಏ ಬೆಳಗಿಂದ ಏನ್ ಮಾಡ್ತಿದ್ದಲ್ಲ? ಬೆಳಗಿಂದ ಮನ್ಗಿದ್ದೆ, ಊಟ ಮಾಡಿದೆ, ಈಗ ತಾನೇ ಚೋಚ ತಿನ್ಕೊಂಡು ಕೂತಿದ್ದೀನಿ. 3 ಸಲ ಬರ್ದ್ರು ಆಗಲ್ಲ. ಲೇ ನಿನ್ಗಿಂತ ನಿಮ್ ಬೀದಿ ನಾಯಿಗಳು ಎಷ್ಟೋ ಆಕ್ಟಿವ್ ಆಗಿ ಓಡಾಡ್ತಾ ಹೋಗೋಣ. ಲೇ ಥೂ, ನಿಮ್ ಮನೆಯವ್ರು ಒಳ್ಳೆ ಕೆಲಸ ಮಾಡೋರು ಕಣೋ. ದರಿದ್ರ ಕೆಳಗಿರ್ಬಾರ್ದು ಅಂತ ಮೇಲೊಂದು ರೂಮ್ ಕಟ್ಬಿಟ್ಟಿದ್ದಾರೆ. ನೀನ್ ಹಿಂಗೆ ಮಲಗಿದ್ರೆ ಈ ಇರೋ ಬಾಕ್ಲು ನೋಡ್ದಾಕಿ ಗೋಡೆಗಳು ಕಟ್ಬಿಟ್ಟು ಅರುಂಧತಿ ಫಿಲಂ ತರ ಅಷ್ಟದಿಗ್ಬಂಧನ ಮಾಡಿ ಕೂರಿಸ್ಬಿಡ್ತಾರೆ ಅಷ್ಟೇ. ಅಲ್ಲಿ ನೀರು ಬರ್ತೈತೆ ನೋಡಲ್ಲಿ. ಬರ್ತೈತೆ, ಕರೆಕ್ಟಾಗಿ ತೊಳ್ಕೊಂಬೋಗು. ಏನಪ್ಪ ಇವನು ದಿನ ಬ್ಯಾಕಲ್ಲಿ ಕೌಂಟರ್ ಕೊಡ್ತಿದ್ದು ನೋಡು, ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಕೊಡ್ತಾವನೆ. ಲೇ ನಿನ್ ರೂಮ್ ಸ್ವಲ್ಪ ನೀಟಾಗಿ ಮಡಿಕೊಳ್ಳೋ. ಈ ರೂಮ್ ಒಳಗೆ ದೇವ್ಗಳು ಬಂದ್ರು ಸ್ನಾನ ಮಾಡ್ಕೊಬೇಕು ಅಂತ ಅವೇ ಓಡೋಗ್ತವೆ. ಲೋ ಪ್ರಸಾದಿ, ನಿಂಗೆ ನಮ್ಮ ಹಳೆ ಮನೇಲಿ ಒಬ್ರು ಆಂಟಿ ಇದ್ರಲ್ಲ, ಅದೇ ನೀನು ನೋಡಿದ್ದಲ್ಲ, ಅವ್ರ ಮನೆ ರೀಸೆಂಟಾಗಿ ತೀರೋದ್ರಂತೆ. ಯಾಕೆ, ಏನಾಯ್ತಂತೆ? ಅವ್ರ ಅತ್ತೆ ಮೊನ್ನೆ 3 ತಿಂಗಳು ಮುಂಚೆ ತೀರೋಗಿದ್ರಂತೆ. ನಾವು ಹೋಗಿದ್ದೋ ತಿಥಿಗೆಲ್ಲ. ಅವ್ರಿಗೇನೋ ಅವ್ರ ಮನೆಯವರು, ಅವ್ರ ಗಂಡ ಹೆಂಡತಿ ಮತ್ತು 2 ಮಕ್ಳು ಅಷ್ಟೇ ಅಂತ ಇದ್ದಿದ್ದು. ಅವ್ರ ಅತ್ತೆನೇನು ನೋಡ್ಕೊಂತಿರ್ಲಿಲ್ಲ, ಕೆಳಗಡೆ ಮನೇಲೇ ಅವ್ರನ್ನ ಬಿಟ್ಟಿದ್ರು. ಅವ್ರಿಗೇನೋ ರೋಗ ಬಂದಿತ್ತು, 2 ತಿಂಗಳಿಂದ ನಲ್ಲಿ ಸತ್ತೋಗೋರೆ. ನಾವು ಅದೇ ಮಾತಾಡ್ಕೊಂತಿದ್ದು. ಆದರೆ ಅವ್ರ ಅತ್ತೆ ತೀರೋದ್ಮೇಲೆ ಅವ ಅಮ್ಮಂಗೆ ಎಷ್ಟೊಂದು ಸಲ ಅವ್ರ ಅತ್ತೆ ಎಲ್ಲ ಕಾಣಿಸ್ತಿಲ್ಲ ಅಂತೆ. ಅವ್ರ ಕಣ್ಣಂಗೆಲ್ಲ ಹೇಳವ್ರೆ, ಅವ್ರ ಮಕ್ಳಿಗೆಲ್ಲ ಹೇಳವ್ರೆ. ಆದರೆ ಅವ್ರು ಯಾರೂ ನಂಬಿಲ್ಲ. ಹುಚ್ಚಿಡ್ದಿರ್ಬೇಕು ಅಂತ ಹೇಳಿ ಆಸ್ಪತ್ರೆಗೆಲ್ಲ ಇವರು ತೋರಿಸವ್ರೆ, ಎಷ್ಟೊಂದು ಕಡೆ ತೋರಿಸವ್ರೆ, ಎಲ್ಲೂ ಕ್ಯೂರ್ ಆಗಿಲ್ಲ. ಅದಾದಮೇಲೆ ಮನೇಲೇ ಇದ್ರಂತೆ. ರಾತ್ರಿ 1 ವಾರದ ಮುಂಚೆ ಏನೂ ಶಬ್ದ ಆಗಿಲ್ಲ. ಅವಮ್ಮ ಬೆಳಗ್ಗೆ ನೋಡ್ರೆ ಸತ್ತೋಗೋಳೆ. ಏನೋ ತಿಕ್ಲಿರ್ದೆ ತಗೋಳೆ. ಏಯ್ ನಿನಗಂತೂ ಒಳ್ಳೆ ಸಾವು ಬಂದು ಸಾಯಲ್ಲ. ಏಯ್ ಇವನು ಬಿಡೋ, ನಿಜವಾಗ್ಲೂ ಅಮ್ಮ ಸತ್ತಾಗ ಬೆಳಗ್ಗೆ ದೇಹ ನೋಡಿದ್ರೆ ಬೆನ್ಮೇಲೆ ಒಂದು ಕೈಯಿನ ಮಾರ್ಕ್ ಬಿದ್ದಿತ್ತಂತು, ಪೂರ ಕೈಯಿನ ಮಾರ್ಕ್. ಲೇ ಅವ್ರ ಗಂಡನ ಯಾರು ಒಡಸ್ ಸಾಯಿಸಿರ್ತಾರ ಅಷ್ಟೇ ಕಣ. ಇದೇ ನನ್ನ ಬಾಯಲ್ಲೂ ಇದೇ ಬಂದಿತ್ತು. ಈಗ ಅವ್ರ ಮನೇಲಿ ಯಾರ್ಯಾರು ಅವ್ರಂತ? ಇನ್ಯಾರು? ಅವ್ರ ಗಂಡ ಮತ್ತೆ 2 ಮಕ್ಳವ್ರೆ. ಹೇ ಅದೇ ಕಣ, ಗಂಡನೇ ಒಡಸ್ ಸಾಯಿಸಿರ್ತಾನೆ, ದೆವಾಪಾವ ಅಂತ ಕತೆ ಕಟ್ಟಿರ್ತಾನೆ ಅಷ್ಟೇ. ಅಪ್ಪಿತಪ್ಪಿ ಅವ್ರ ಅಮ್ಮ ಹೇಳಿರೋದು ನಿಜ ಅಂತ ಆದರೆ, ಆ ಮನೇಲಿ ಅವ್ರ ಗಂಡ, ಆ 2 ಮಕ್ಕಳು ಬಿಟ್ಟು ಬೇರೆ ಇನ್ನೊಬ್ರು ಇರೋದು ನಿಜ ಅಂತ ಆದರೆ